ಎಲ್ಲ ನಾನು ಸ್ವಚ್ಛ ಮನಸ್ಸಿನ ಕನ್ನಡಿಗರಿಗೆ ಆ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಸದಾ ಇರಲಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಇಲ್ಲ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗಾಯ್ಸ್. ಇವತ್ತಿನ ವಿಡಿಯೋ ಏನಂದ್ರೆ ಒಂದು ಅನೌನ್ಸ್ಮೆಂಟ್, ದ ಬಿಗ್ಗೆಸ್ಟ್ ಅನೌನ್ಸ್ಮೆಂಟ್ ಅಂತಾನೆ ಹೇಳ್ಬೋದು. ಸೊ ನಿನ್ನೆ ನನ್ನ ಯೂಟ್ಯೂಬ್ ಅಲ್ಲ, ನಂದು ಇನ್ಸ್ಟಾಗ್ರಾಮ್ ಚಾನಲ್ ಏನಿದೆ 1000 ಫಾಲೋವರ್ಸ್ ರೀಚ್ ಆಗಿದ್ದಾರೆ. ಸೊ ಡೆಫಿನೆಟ್ಲಿ ನೋಡೋರಿಗೆ ಏನು 1000 ಫಾಲೋವರ್ಸ್ ಅಷ್ಟೇ ಅಲ್ವಾ, ಇದರಲ್ಲಿ ಏನು ಸ್ಪೆಷಲ್ ಅಂತ ಅನ್ಸ್ಬೋದು. ನಂಗಂತೂ ಇದು ಡೆಫಿನೆಟ್ಲಿ ಸ್ಪೆಷಲ್ ಏನೇ. ಯಾಕೆಂದರೆ ಒಂದು ತಿಂಗಳಾಯ್ತು ಅಷ್ಟೇ. ಮುಂಚೆ ಇನ್ಸ್ಟಾಗ್ರಾಮ್ ಅಕೌಂಟ್ ಇತ್ತು, ಅದು ಪಬ್ಲಿಕಲ್ಲಿ ಇರಲಿಲ್ಲ, ಪ್ರೈವೇಟ್ ಆಗಿತ್ತು. ದೆನ್ ಅದು ಪಬ್ಲಿಕ್ ಆಯಿತು. ಪಬ್ಲಿಕ್ಕಿಂದ ಅವಾಗ ಅಷ್ಟು ಪೋಸ್ಟು ಅದು ಏನು ಡೆಫಿನೆಟ್ಲಿ ಏನೂ ಇರಲಿಲ್ಲ. ಸೊ ಅಲ್ಲಿಂದ ಒಂದು ತಿಂಗಳಿಂದ ಒಂದು ಉದ್ದೇಶ, ಏನೋ ಒಂದು ಅಜೆಂಡಾ ಇಟ್ಕೊಂಡೆ ನಾವು ಒಂದು ಇನ್ಸ್ಟಾಗ್ರಾಮ್ ಅಲ್ಲಿ ಕಂಟೆಂಟ್ನ ಹಾಕಕ್ಕೆ ಸ್ಟಾರ್ಟ್ ಮಾಡಿದ್ವಿ. ದೆನ್ ಇನ್ಸ್ಟಾಗ್ರಾಮಲ್ಲಿ ಕಂಟೆಂಟ್ ಹಾಕಕ್ಕೆ ಸ್ಟಾರ್ಟ್ ಮಾಡಿ ಆಲ್ಮೋಸ್ಟ್ ಒನ್ ಮಂತ್ ಆಯಿತು. ಸೊ ಆ 1 ಮಂತಿಂದ ಇಲ್ಲಿವರೆಗೂ ನೆನ್ನೆವರೆಗೂ ಕ್ಯಾಲ್ಕುಲೇಟ್ ಮಾಡಿದ್ರೆ ನೆನ್ನೆಗೆ ಕರೆಕ್ಟಾಗಿ 1000 ಫಾಲೋವರ್ಸ್ ರೀಚ್ ಆಗಿದ್ದಾರೆ. ಸೊ ಅದೇ ಸ್ಪೆಷಲ್ಲು. ಸೊ ಇವಾಗ ಸದ್ಯಕ್ಕೆ ಒಂದು 1200 ಫಾಲೋವರ್ಸ್ ಇರ್ಬೋದು. ಸೊ ಆ 1 ಮಂತಲ್ಲಿ ಇದೊಂದು ಒಂದು ಅಚೀವ್ಮೆಂಟ್ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಅಷ್ಟು ಕಮ್ಮಿ ಟೈಮಲ್ಲಿ ಇಷ್ಟೆಲ್ಲ ರೀಚ್ ಆಗಿದೆ ಅಂತ ಅಂದ್ರೆ ಡೆಫಿನೆಟ್ಲಿ ಅದಕ್ಕೆ ನಿಮ್ಮ ಸಪೋರ್ಟು, ನಿಮ್ಮ ಪ್ರೀತಿನೇ ಕಾರಣ. ಸೊ ಯಾರೆಲ್ಲ ಇನ್ ಕೇಸ್ ಈಗ ಯೂಟ್ಯೂಬ್ ಚಾನಲಲ್ಲಿ ಯಾರಿಗೆ ಸಬ್ಸ್ಕ್ರೈಬ್ ಆಗಿದ್ದಾರೆ, ಇನ್ಸ್ಟಾಗ್ರಾಮ್ ಪೇಜ್ ಇಲ್ಲ ಅಂದರೆ ನನ್ನ ಏನಿದೆ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಲಿಂಕ್ ಸಹ ಇರುತ್ತೆ. ನೀವು ಇನ್ಸ್ಟಾಗ್ರಾಮ್ ಪೇಜ್ ಸಹ ವಿಸಿಟ್ ಮಾಡೋದು, ಅಲ್ಲಿನೂ ಸಹ ಡೈಲಿ ಒಂದೊಂದು ಕಂಟೆಂಟು ರೀಲ್ಸ್ ಆಗಲಿ ಅಪ್ಡೇಟ್ ಆಗ್ತಾನೆ ಇರುತ್ತೆ. ಸೊ ಬಹುಶಃ ಅದು ನಿಮ್ಗೆ ಇಷ್ಟ ಆಗ್ಬೋದು, ಅಲ್ಲೂ ಹೋಗಿ ಫಾಲೋ ಮಾಡಿ. ಸೊ ಇವಾಗ ಏನು ಅಂದರೆ ಅಸಲು ಮ್ಯಾಟ್ರಿಗೆ ಬರ್ತೀನಿ. ಸೊ ಇವಾಗ ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನು ಅಂದರೆ, ಇವಾಗ 1000 ಫಾಲೋವರ್ಸ್ ಏನಾಗಿದ್ದಾರೆ, ಜೊತೆಗೆ ನಂದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಆಗಿ ಸಹ ಆಲ್ಮೋಸ್ಟ್ 1.5 ಮಂತ್ ಆಯಿತು. ಕಂಪ್ಲೀಟ್ ಸ್ಕ್ರ್ಯಾಚಿಂದ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಆಗಿದ್ದು. ಸೊ ಏನು ಅದ್ರ ಬಗ್ಗೆ ತಲೆ ಬುಡ ಏನೂ ಗೊತ್ತಿಲ್ಲದೆ ನಾವು ಸ್ಟಾರ್ಟ್ ಮಾಡಿದ್ದು. ಸೊ ಈ 1000 ಫಾಲೋವರ್ಸ್ ಇನ್ಸ್ಟಾಗ್ರಾಮಲ್ಲಿ ಏನಾಗಿದ್ದಾರೆ, ಅದರಿಂದ ಏನು ಅಂದರೆ ಒಂದು ಅನೌನ್ಸ್ಮೆಂಟ್ ಅಂದರೆ ಮುಂಚೆನೇ ಈ ಉದ್ದೇಶ ಇಟ್ಕೊಂಡೆ ನಾವು ಮಾಡಿದ್ದು. ಸೊ ಮುಂಚೆನೇ ಪ್ಲ್ಯಾನಲ್ಲಿ ಇದ್ವಿ, ಅಂದರೆ ಈ ರೀತಿ ಮಾಡಬೇಕು ಅಂದ್ಬಿಟ್ಟು. ಸೊ ಇವಾಗ ಆಗಿರೋದಕ್ಕೆ ಈ ಅನೌನ್ಸ್ಮೆಂಟ್ ಮಾಡ್ತಾ ಇರೋದು. ಅನೌನ್ಸ್ಮೆಂಟ್ ಏನಪ್ಪ ಅಂತಂದರೆ, ನಮ್ಗೆ ಏನು ಇವಾಗ ಇನ್ಸ್ಟಾಗ್ರಾಮಲ್ಲಾಗಲಿ ಯೂಟ್ಯೂಬಲ್ಲಾಗಲಿ ಏನು ಫಾಲೋವರ್ಸು ಸಬ್ಸ್ಕ್ರೈಬರ್ಸ್ ಇದ್ದಾರೆ, ಸೊ ಯೂಟ್ಯೂಬಲ್ಲಿ ಒಂದು ಪಾಲಿಸಿ, ಟರ್ಮ್ಸು ಎಲ್ಲ ಕಂಡೀಷನ್ ಎಲ್ಲ ಇದೆ. ಏನಕ್ಕೆ ಅಂತಂದರೆ ಮಾನಿಟೈಸೇಷನ್ ಆಗೋಕ್ಕೆ, ಅಂದರೆ ದುಡ್ಡು ಬರೋಕ್ಕೆ ನಮ್ಗೆ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂದರೆ ಕೆಲವೊಂದು ಟರ್ಮ್ಸ್ ಎಲ್ಲ ರೀಚ್ ಆದಾಗ ಅದು ಆಬ್ವಿಯಸ್ಲಿ ನಮಗೆ ದುಡ್ಡು ಬರೋಕ್ಕೆಲ್ಲ ಸ್ಟಾರ್ಟ್ ಆಗುತ್ತೆ. ಇನ್ನು ಇನ್ಸ್ಟಾಗ್ರಾಮಲ್ಲೂ ಅದೇ ಥರ ಒಂದಷ್ಟು ಫಾಲೋವರ್ಸ್ ಕ್ರಿಯೇಟ್ ಆದಮೇಲೆ ಪ್ರಮೋಷನ್ಸ್ ಆಗಲಿ ಎಲ್ಲಿಂದ ಒಂದಷ್ಟು ಮಾರ್ಕೆಟಿಂದ ಆಗಲಿ ನಮಗೆ ದುಡ್ಡು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ನಮ್ದು ಅನೌನ್ಸ್ಮೆಂಟ್ ಏನು ಅಂದರೆ, ಸಬ್ಸ್ಕ್ರೈಬರ್ಸ್ ಯಾರೆಲ್ಲ ಆಗಿದ್ದಾರೆ ನಮ್ಮ ಯೂಟ್ಯೂಬ್ ಚಾನಲಲ್ಲಾಗಲಿ ಇನ್ಸ್ಟಾಗ್ರಾಮಲ್ಲಿ ಫಾಲೋವರ್ಸ್ ಆಗಲಿ, ನಮ್ಮದು ಯೂಟ್ಯೂಬ್ ಚಾನಲ್ಲು ಮಾನಿಟೈಸೇಷನ್ ಆಗಿ ದುಡ್ಡು ಬರೋಕ್ಕೆ ಸ್ಟಾರ್ಟ್ ಆದರೆ ಅವಾಗ ಅಲ್ಲಿಂದ ಮಂತ್ಲಿ ವೈಸ್ ಕ್ಯಾಲ್ಕುಲೇಟ್ ಮಾಡಿ ನಾವು 50% ಶೇರ್, ಏನು ಹೇಳಿ 50% ಶೇರ್ನ ನಮ್ಮ ಸಬ್ಸ್ಕ್ರೈಬರ್ಸ್ ಯಾರಿದ್ದಾರೆ ಅವ್ರಿಗೆ ಕೊಡಬೇಕು ಅಂದ್ಬಿಟ್ಟು ನಾವು ಡಿಸೈಡ್ ಮಾಡಿದ್ದೀವಿ. ಸೊ ಇದು ಹೆಂಗೆ ಅಂದರೆ 50% ಶೇರ್ ಅಂತಂದರೆ ಮಂತ್ಲಿ ವೈಸ್ ಕ್ಯಾಲ್ಕುಲೇಷನ್. ಮಂತ್ಲಿ ನಾವು ಒಂದಷ್ಟು ಎಲ್ಲ ವೀಡಿಯೋಸು ಏನು ಕಂಟೆಂಟ್ ಎಲ್ಲ ಹಾಕಿರ್ತೀವಿ, ಮಂತ್ಲಿ ವೈಸ್ ಕ್ಯಾಲ್ಕುಲೇಟ್ ಮಾಡೋಣ. ಡೈಲಿ ವೈಸ್ಗಿನ ಮಂತ್ಲಿ ವೈಸ್ ಕ್ಯಾಲ್ಕುಲೇಟ್ ಆದರೆ ಅದು ನಮ್ಗೆ ಕರೆಕ್ಟಾಗಿ ಒಂದು ರೇಷಿಯೋ ಸಿಗುತ್ತೆ. ಸೊ ಹಂಗಾಗಿ ಮಂತ್ಲಿ ವೈಸು 50% ಶೇರ್ನ ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಕೊಡಬೇಕು ಅಂದ್ಬಿಟ್ಟು ನಾವು ಡಿಸೈಡ್ ಮಾಡಿದ್ದೀವಿ. ಇದು ಯಾಕೆ ಅಂತಂದ್ರೆ ನಮ್ಮ ಮುಂಚೆನೇ ಪ್ಲ್ಯಾನಲ್ಲಿ ಇತ್ತು, ಈ ರೀತಿ ಏನಾದರೂ ಹೆಲ್ಪ್ ಮಾಡಬೇಕು, ಈ ರೀತಿ ಏನಾದರೂ ಅಂದರೆ ಯಾಕೆ ಅಂತಂದರೆ, ಅದು ಸಬ್ಸ್ಕ್ರೈಬರ್ ಇವಾಗ ನಾವು ಹಾಕಿದ ಕಂಟೆಂಟ್ನ ಜನ ನೋಡಲಿಲ್ಲ ಅಂತಂದರೆ, ಅವ್ರು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತಂದರೆ ಡೆಫಿನೆಟ್ಲಿ ನಾವು ಮಾಡಿದ್ದು ವಿಡಿಯೋ ಆಗಲಿ, ನಾವು ಮಾಡಿದ ಕಂಟೆಂಟ್ ಆಗಲಿ ಡೆಫಿನೆಟ್ಲಿ ಅದಕ್ಕೆ ಯಾವುದೇ ಥರ ದುಡ್ಡು ಬರಲ್ಲ, ಯಾವ ರೀತಿಯೂ ಅದು ರೀಚ್ ಆಗಲ್ಲ. ಸೊ ಹಂಗಾಗಿ ನೀವು ಹೆಂಗೆ ನಮಗೆ ಸಪೋರ್ಟ್ ಮಾಡಿದ್ದಕ್ಕೆ ಮಾತ್ರ ನಮಗೆ ಅದರಲ್ಲಿ ಏನೇ ಆಗಲಿ ಅರ್ನಿಂಗ್ಸ್ ಮಾಡೋಕ್ಕಾಗೋದು. ಸೊ ಅದಕ್ಕಾಗೇನೆ ನೀವು ಸಪೋರ್ಟ್ ಮಾಡಿದ್ದಕ್ಕೆ ನಮ್ಮ ಕಡೆಯಿಂದನೂ ನಿಮ್ಗೆ ಸಪೋರ್ಟ್ ಮಾಡಬೇಕು ಅಂದ್ಬಿಟ್ಟು ಈ ಅನೌನ್ಸ್ಮೆಂಟ್ ಮಾಡ್ತಾ ಇರೋದು. ಡೆಫಿನೆಟ್ಲಿ ಇದು ಬಹುಶಃ ಯಾರಾದರೂ ಮಾಡಿಲ್ವಾ ನಂಗಂತೂ ಗೊತ್ತಿಲ್ಲ. ನಾನು ನೋಡ್ದಂಗೆ ಈ ರೀತಿ ಶೇರ್ ವೈಸ್ ಅಂದರೆ 50% ಶೇರ್ ಅಂತ ಕೊಡ್ತಾ ಇರೋದು ಫಸ್ಟ್ ಟೈಮ್ ಅಂತ ಅನಿಸುತ್ತೆ.
ಸೊ ಇದು ಇವತ್ತಾಗ್ಬೋದು, ಇಲ್ಲ ನಾಳೆ ಆಗ್ಬೋದು, ಇಲ್ಲ ಇನ್ನೊಂದು 6 ತಿಂಗ್ಳಿಗಾಗ್ಬೋದು, ಇಲ್ಲ ವರ್ಷನೇ ಆಗ್ಬೋದು. ನಂಗಂತೂ ಗೊತ್ತಿಲ್ಲ ಯಾವಾಗ ಆಗುತ್ತೆ ಅಂತ. ಬಟ್ ಅದು ಯಾವಾಗ ಆಗುತ್ತೋ ಮಾನಿಟೈಸೇಷನ್ ಅಂದ್ರೆ ದುಡ್ಡು ಬರಕ್ಕೆ ಯಾವಾಗ ಸ್ಟಾರ್ಟ್ ಆಗುತ್ತೋ ಡೆಫಿನೆಟ್ಲಿ ಅವತ್ತಿಂದ 1 ಮಂತ್ ಬೇಕಾದ್ರೆ ನಿಮ್ಗೆ ಡೈಲಿ ರಿಪೋರ್ಟ್ ಯೂಟ್ಯೂಬಲ್ಲಿ ಎಲ್ಲ ರಿಪೋರ್ಟು ಸಿಗುತ್ತೆ. ಯಾವ ವಿಡಿಯೋ ಎಷ್ಟು ವ್ಯೂಸ್ ಹೋಗಿದೆ, ನಮಗೆ ಮಂತ್ಲಿ ಆ ಒಂದು ವಿಡಿಯೋಯಿಂದ ಎಷ್ಟು ಅಮೌಂಟ್ ಜನರೇಟ್ ಆಗಿದೆ, ಎಲ್ಲ ಡೇಟಾನು ನಮ್ಗೆ ಯೂಟ್ಯೂಬಲ್ಲಿ ಸಿಗುತ್ತೆ. ಆ ಕಂಪ್ಲೀಟ್ ಡೇಟಾ ಇರುತ್ತೆ. ಅದನ್ನ ತೋರಿಸ್ಬಿಟ್ಟೆ ಅದು ಏನ್ ಆಗ್ತಾ ಇದೆ, ಯಾರ್ಯಾರಿಗೆ ಕೊಡ್ತಾ ಇದೀವಿ, ಹೆಂಗೆ ಅನ್ಬಿಟ್ಟು ಅದು ಕಂಪ್ಲೀಟ್ ವಿಡಿಯೋ ಮಾನಿಟೈಸೇಷನ್ ಏನ್ ಸ್ಟಾರ್ಟ್ ಆಗುತ್ತೆ ಅವಾಗ ನಿಮ್ಗೆ ಒಂದು ಅಪ್ಡೇಟ್ ಸಿಗುತ್ತೆ. ಇದು ಮತ್ತೆ ನಾವು ಯಾವ ರೀತಿ ಕೊಡ್ತೀವಿ ಅಂದ್ರೆ ಯಾರಿಗೆ ಕೊಡ್ತೀವಿ, ಹೆಂಗ್ ಕೊಡ್ತೀವಿ ಅನ್ನೋದು ಸಹ ಮಾನಿಟೈಸೇಷನ್ ಸ್ಟಾರ್ಟ್ ಆದ್ಮೇಲೆ ಅದು ನಿಮ್ಗೆ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಗೊತ್ತಾಗುತ್ತೆ. ನಾನ್ ನೋಡ್ದಂಗೆ ಯೂಟ್ಯೂಬರ್ಸ್ ಆಗ್ಲಿ, ಬ್ಲಾಗರ್ಸ್ ಆಗ್ಲಿ, ಯಾರೆಲ್ಲ ಇವಾಗ ಪ್ರೆಸೆಂಟ್ ಮಾಡ್ತಾ ಇದಾರೆ, ನಾನ್ ನೋಡ್ದಂಗೆ ಆಲ್ಮೋಸ್ಟ್ ಎಲ್ರು ಅವ್ರವ್ರು ಕಾರ್ ತಗೊಳ್ಳೋದಾಗ್ಲಿ, ಮನೆ ತಗೊಳ್ಳೋದಾಗ್ಲಿ, ಫಾರಿನ್ ಟ್ರಿಪ್ ಅದು ಇದು ಅಷ್ಟೇ ನಾನು ನೋಡಿರೋದು. ಈ ರೀತಿ 50% ಶೇರ್ ಅನ್ನೋದು ಫಸ್ಟ್ ಟೈಮ್ ಅಂತ ನನ್ಗನ್ಸುತ್ತೆ. ಸೊ ದಯವಿಟ್ಟು ಸಪೋರ್ಟ್ ಮಾಡಿ. ಅಂದ್ರೆ ನಾವ್ ಯಾವ್ದೋ ಗಿಮಿಕ್ ಆಗ್ಲಿ, ಯಾವ್ದೋ ಸ್ಟ್ರಾಟಜಿ ಇಟ್ಕೊಂಡು ಈ ರೀತಿ ಮಾಡಿದ್ರೆ ನಮ್ ಫಾಲೋವರ್ಸ್ ಜಾಸ್ತಿ ಆಗ್ತಾರೆ, ಸಬ್ಸ್ಕ್ರೈಬರ್ಸ್ ಆಗ್ತಾರೆ ಅನ್ನೋದು ಡೆಫಿನೆಟ್ಲಿ ಆ ಅಜೆಂಡಾ ಇಲ್ಲವೇ ಇಲ್ಲ ನಮ್ಗೆ. ಯಾಕಂದ್ರೆ ನಾನ್ ಕೆಲಸ ಮಾಡ್ತೀನಿ, ನಾನು IT ಕೆಲಸ ಮಾಡ್ತೀನಿ, ನನಗೇನ್ ಸಂಬಳ ಬರುತ್ತೆ ಆರಾಮಾಗಿ, ನನ್ಗೇನು ಅಂತ ಕೊರತೆ ಇಲ್ಲ, ನನ್ನ ವೈಫ್ ಸಂಬಳ ಬರುತ್ತೆ, ಅದೇನು ಪ್ರಾಬ್ಲಮ್ ಅಲ್ವೇ ಇಲ್ಲ. ಏನು ಅಂದ್ರೆ ನಾವು ಒಂದು ಒಳ್ಳೆ ಸೋಷಿಯಲ್ ಸರ್ವಿಸ್ ಮಾಡಬೇಕು, ಇಲ್ಲ ಈ ರೀತಿ ಏನಾದ್ರು ಕೊಡಬೇಕು ಅಂದ್ಬಿಟ್ಟೆ ಈ ರೀತಿ ಮಾಡ್ತಾ ಇರೋದು. ಸೊ ದಯವಿಟ್ಟು ಸಪೋರ್ಟ್ ಮಾಡಿ. ನೀವು ಸಪೋರ್ಟ್ ಮಾಡಿದ್ರೆ ಮಾತ್ರನೇ ಇದೆಲ್ಲ ಆಗಕ್ ಸಾಧ್ಯ ಆಗೋದು. ಯಾರೋ ಕಷ್ಟದಲ್ಲಿ ಇರೋರಿಗೆ ಅಟ್ಲೀಸ್ಟ್ ನಿಮ್ಗಲ್ದೆ ಇದ್ರು ಯಾರಿಗೂ ಏನು ಇರಲ್ವಲ್ಲ, ಅವ್ರಿಗಾದ್ರೂ ಹೆಲ್ಪ್ ಆಗುತ್ತೆ. ಸೊ ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇರೋದು. ದಯವಿಟ್ಟು ಸಪೋರ್ಟ್ ಮಾಡಿ. ಯಾರೆಲ್ಲ ಇನ್ನ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಮತ್ತೆ ಇನ್ಸ್ಟಾಗ್ರಾಮ್ ಪೇಜ್ ಇದೆ, ಅಲ್ಲೂ ಹೋಗಿ ಫಾಲೋ ಮಾಡಿ. ನೀವು ಎಲ್ಲ ಸಪೋರ್ಟ್ ಮಾಡಿದ್ರೆ ಮಾತ್ರನೇ ಇದೇನು ನಾವು ಅಜೆಂಡಾ ಇಟ್ಕೊಂಡಿದೀವಿ, ಏನು ಉದ್ದೇಶ ಇಟ್ಕೊಂಡಿದೀವಿ, ಸಕ್ಸಸ್ ಆಗಕ್ಕೆ ಸಾಧ್ಯ ಆಗೋದು. ಸೊ ಇದನ್ನ ಹೇಳಕ್ಕೋಸ್ಕರನೇ ಇವತ್ತಿನ ವಿಡಿಯೋ ಮಾಡ್ತಾ ಇರೋದು. ಸೊ ಇವತ್ತಿನ ವಿಡಿಯೋ ಆಗಲಿ, ಇನ್ನು ನಾನು ಬೇರೆ ಹಾಕಿರೋ ವಿಡಿಯೋಗಳಾಗಲಿ, ಇನ್ಸ್ಟಾಗ್ರಾಮಲ್ಲಿ ಹಾಕಿರೋ ಕಂಟೆಂಟ್ ಆಗಲಿ, ನಿಮ್ಗೆ ಯಾರಿಗೆಲ್ಲ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಹೊಡೀರಿ. ಇಲ್ಲ ಇನ್ ಕೇಸ್ ಇಷ್ಟ ಆಗಲಿಲ್ಲ ಅಟ್ಲೀಸ್ಟ್ ಒಂದು ಸಜೆಷನ್ ಅಂತ ಕಮೆಂಟ್ ಇರುತ್ತೆ, ಕಮೆಂಟ್ ಮಾಡಿ. ಕಮೆಂಟ್ ಮಾಡಿದ್ರೆ ನಮಗೂ ಒಂದು ಯೂಸ್ ಆಗುತ್ತೆ, ಏನು ಮಾಡ್ಬೋದು ನೆಕ್ಸ್ಟು ಅಂದ್ಬಿಟ್ಟು. ಸೊ ಇಷ್ಟೇ ಗೈಸ್. ಸೊ ಇದನ್ನ ಹೇಳೋಕ್ಕೋಸ್ಕರನೇ ಇವತ್ತೊಂದು ವಿಡಿಯೋ ಮಾಡಿರೋದು. ಸೊ ಇವತ್ತು ಇಷ್ಟೆಲ್ಲ ಹೇಳ್ತಾ ನನ್ನ ಇವತ್ತಿನ ಬ್ಲಾಗ್ ಅಲ್ಲ, ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಗೈಸ್.